ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮನೇಲಿ ಹಬ್ಬ ಆಚರಿಸ್ತಾ ಇದ್ದಾರೆ, ಆದ್ರೂ ಖುಷಿ ಇಲ್ಲ. ಆದ್ರೆ ನೀನ್ ಬರ್ತಿದ್ದ ಹಾಗೆ ಎಷ್ಟು ಕಳೆ ಬರ್ತಿದೆ ನೋಡು. ನಾನು ಹೇಗೆ ಓಡೋಡ್ಕೊಂಡು ಬಂದೆ ನೋಡು. ಕಾಣಿಸ್ದೇ ಇದ್ರೆ ಕುಗ್ಗ್ ಹೋಗೋದು, ಕಾಣಿಸಿದ್ರೆ ಹಿಗ್ಗೋಗೋದು. ಇದೇ ಅಲ್ವಾ ಪ್ರೀತಿ ಅಂದ್ರೆ. ನಿನಗೂ ಹಾಗನ್ನಿಸ್ತಿಲ್ವಾ ವೈದೇಹಿ? ನನ್ನ ನೋಡ್ಬೇಕಂತ ಅನ್ನಿಸ್ತಿಲ್ವಾ? ನೋಡಿದ್ಮೇಲೆ ಸ್ವಲ್ಪನಾದ್ರೂ ಖುಷಿ ಆಗ್ತಾ ಇಲ್ವಾ? ಆಗ್ತಾ ಇದೆ ಅಲ್ವಾ? ಮತ್ ಯಾಕೆ ಪ್ರೀತಿಸಿಲ್ಲ ಅಂತ ಹೇಳ್ತಿದ್ಯಾ? ನೀನ್ ಹಾಗೆ ಹೇಳಿದ್ರೆ ಪ್ರಾಣ ಹೋಗ್ತಿದ್ಯೇನೋ ಅನ್ಸುತ್ತೆ, ಗೊತ್ತಾ? ಹೇಳು ವೈದೇಹಿ, ಪ್ರೀತಿಸಿದ್ರು ಕೂಡ ಇಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಹೇಳು ವೈದೇಹಿ. ಏನಾಯ್ತಮ್ಮ? ನೀನ್ ಯಾಕಮ್ಮ ಬರೀತಿದ್ಯಾ? ಶ್ರೀಯಾಗ್ ತಾನೇ ಬರೆಯೋಕ್ ಹೇಳಿದ್ದೆ. ಮನೆ ಸೊಸೆ ಮಾಡ್ಬೇಕಾಗಿರೋ ಕೆಲ್ಸಗಳಿವೆಲ್ಲ. ಸೊಸೆನ ಮಾಡ್ತಿರತ್ತಾನೆ. ನೀನ್ ಸುಮ್ಮನಿರೋ ತಲೆ ಹರಟೆ. ಶ್ರಿಯಾ, ಶ್ರಿಯಾ, ಹೇಳಿ ಅತ್ತೆ. ಎಲ್ಲಿಗೆ ಹೋಗಿದೆ? ಹೆಜ್ಜೆ ಬರಿ ಅಂತ ಹೇಳಿದ್ದೆ ತಾನೆ? ಅದೇನಮ್ಮ,
ಅಡುಗೆ ಮಾಡಬೇಕಾದ್ರೆ ಕೈ ಸುಡ್ತು, ಅದಕ್ಕೆ ಬರಲಿಲ್ಲ ಅಂತಂದೆ. ಹೌದತ್ತೆ, ಕೈ ಸ್ವಲ್ಪ ಸುಟ್ಟು ಹೋಯ್ತು, ಉರಿತಿತ್ತು, ಅದಕ್ಕೆ. ಅಷ್ಟಕ್ಕೂ ಇವಳು ಅಡ್ಗೆ ಮನೆ ಕಡೆನೇ ಹೋಗ್ಲಿಲ್ವಲ್ಲ, ಕೈ ಯಾವಾಗ ಸುಟ್ಕೊಂಡ್ಲು? ಕೈ ಸುಟ್ರೆ ಹೇಗ್ ಬರೀತಾಳೆ? ಅಷ್ಟಕ್ಕೂ ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅಲ್ಲಿ ನೋಡು, ಎಷ್ಟು ಚೆನ್ನಾಗಿ ಪಾದದ ಗುರುತು ಬಂದಿದೆ. ಅದು ನಮ್ಮ ಚಿಕ್ಕ ಕೃಷ್ಣನ್ ಪಾದನೇ. ಸರಿ, ಪುರೋಹಿತರು ಬಂದಿದ್ದಾರೆ, ಪೂಜೆಗೆ ಟೈಮ್ ಆಗುತ್ತೆ, ಎಲ್ಲರೂ ಒಳಗೆ ಬನ್ನಿ. ನಡೀರಿ. ಅಕ್ಕ, ಅಕ್ಕ, ಬಾರಕ್ಕ. ಬೇಡ ಮಾರುತಿ, ನನ್ನ ಹತ್ರ ಇದ್ರೆ ನೋಡು, ಈ ಥರ ಸಮಸ್ಯೆ ಏನಾದ್ರೂ ಒಂದು ಬರ್ತಾನೆ ಇರುತ್ತೆ. ನೀನೇನ್ ಬೇಕು ಅಂತ ಮಾಡ್ದೆ ಅಕ್ಕ? ಶ್ರೇಯಾಕಂಗ್ ಬರ್ಲಿಲ್ಲ ಅಂತ ನಿನ್ನಿಗ್ ಬರ್ಯ ಕೊಟ್ರು. ಸೊಸೆ ಮಾಡ್ಬೇಕಾಗಿರೋ ಕೆಲಸ ನಿಜವಾದ ಸೊಸೆ ನೀನೇ ಮಾಡಿದ್ಯಾ. ಅದ್ರಲ್ಲೂ ಭಾವನ್ ಪಾದನೆ ಕೃಷ್ಣನ್ ಪಾದದ ತರ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡಕ್ಕ. ಎಲ್ಲ ರಾಮನ್ ಲೀಲೆ ಅಕ್ಕ. ರಾಮನ್ ಲೀಲೆ ಅಂದ್ರೆ ಎಲ್ಲರಿಗೂ ಸಂತೋಷ ತರುವಂಥದ್ದೇ ಆಗಿರ್ಬೇಕು. ಇದು ರಾಮನ್ ಲೀಲೆ ಅಲ್ಲ ಮಾರುತಿ. ನಾನು ಇಲ್ಲಿಂದ ದೂರ ಹೋದ್ರೆ ಸರಿ ಹೋಗುತ್ತೆ, ಏನೂ ಸಮಸ್ಯೆ ಬರಲ್ಲ. ನೀನ್ ದೂರ ಆಗ್ಬೇಕು ಅನ್ಕೊಂಡ್ರೆ ದೂರ ಆಗೋ ಅಂತ ಬಂದ ಅಲ್ಲ ನಿಮ್ದು. ಹೇಗ್ ಒಂದ್ ಮಾಡ್ಬೇಕು, ಯಾವಾಗ ಒಂದ್ ಮಾಡ್ಬೇಕು ಆ ರಾಮಂಗ್ ಗೊತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಮ್ಮ. ಸಾಕ್ಷಾತ್ ಕೃಷ್ಣನೇ ನಿಮ್ಮನೇಲಿ ಪ್ರತ್ಯಕ್ಷ ಆದಾಗಿದೆ. ಅಮ್ಮ, ಆಮೇಲೆ ಮರ್ತು ಬಿಡ್ತೀನಿ, ಒಂದು ನಿಮಿಷ. ನೀವು ಕೇಳಿದ್ರಲ್ಲಮ್ಮ, ಸ್ವತಃ ಗುರುಗಳೇ ಇದನ್ನ ಕೊಟ್ಟು ಕಳಿಸಿದ್ದಾರೆ. ಇವತ್ತು ಸರಿಯಾಗಿ 4:30 ಈ ತಾಯ್ತನ ಹುಡುಗಿ ಕಟ್ಟಿದ್ರೆ ಗಂಡ ಹೆಂಡತಿ ಇಬ್ರು 7 ಜನ್ಮಕ್ಕೂ ಅನ್ಯೋನ್ಯವಾಗಿರ್ತಾರೆ. ತುಂಬಾ ಸಂತೋಷ ಪುರೋಹಿತ್ರೆ. ನಾನು ಮರ್ತರು ನೀವು ನೆನ್ಪು ಮಾಡಿ ಅಮ್ಮ, ಮುಹೂರ್ತ ಮೀರೋ ಹಾಗಿಲ್ಲ. ಸರಿಯಾಗಿ 4:30 ಇದನ್ನ ಕಟ್ಟಬೇಕು. ಆಗ್ಲಿ ಪುರೋಹಿತ್ರೆ.
ನಮಸ್ಕಾರ ದಶರಥರಾಮ್ ಅವರೇ. ನಮಸ್ಕಾರ. ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮಗನ್ ಮದ್ವೆಗೆ ಬನ್ನಿ ಅಂತ ಕರೆದ್ರೆ ಈಗ ಬರ್ತಾ ಇದ್ದೀರಾ? ಕ್ಷಮಿಸಿ ದಶರಥರಾಮ್ ಅವರೇ, ಆವತ್ತು ಮದ್ವೆಗೆ ಅಂತಾನೆ ಹೊರಟೆ, ಆದ್ರೆ ಬರ್ತಾ ಹೇ ಹುಡುಗಿ, ನಿನ್ನ ಕಣ್ ಕಾಣಿಸೋಲ್ವಾ? ಕಣ್ಣು ನನಗಲ್ಲ, ನಿನಗ್ ಕಾಣಿಸ್ತಿಲ್ಲ. ರೋಡ್ ಮೇಲೆ ಮನುಷ್ಯರು ನಡ್ಕೊಂಡ್ ಬರ್ತಾರೆ, ನೋಡ್ಕೊಂಡು ಓಡಿಸ್ಬೇಕು ತಾನೆ, ಸಾಯಿಸ್ಬಿಡ್ತ್ಯಾ? ಇಲ್ಲಿ ನೋಡಮ್ಮ, ದೊಡ್ಡವರು ಚಿಕ್ಕವರು ಅಂತಿಲ್ದೆ ಮಾತಾಡ್ತಿದ್ಯಲ್ಲ. ಜವಾಬ್ದಾರಿ ಇಲ್ದೆ ರೋಡ್ ಮೇಲೆ ಬಂದು ಕಣ್ ಬಿಟ್ಕೊಂಡ್ ಗಾಡಿ ಓಡಿಸ್ದೆ, ನನ್ಗೆ ಬುದ್ಧಿ ಹೇಳಕ್ ಬರ್ತ್ಯಾ? ನಾನು ಯಾರಂತ ಗೊತ್ತಿಲ್ದೆ ಮಾತಾಡ್ತಿದ್ಯಾ? ನೀನ್ ಯಾರಾದ್ರೆ ನನಗೇನಯ್ಯ? ಆಕ್ಸಿಡೆಂಟ್ ಆಗಿ ಪ್ರಾಣ ಹೋಗಿದ್ರೆ ವಾಪಸ್ ತರ್ತಿದ್ಯಾ? ಕೈಯೋ ಕಾಲೋ ಮುರಿದು ಹೋಗಿದ್ರೆ ಸರಿ ಮಾಡಿಸ್ತಿದ್ಯಾ? ಯಾವ್ದಾದ್ರೂ ಲಾರಿ ಬಂದು ನಿನ್ ಕಾರ್ ಡ್ಯಾಶ್ ಹೊಡೆದ್ರೆ ಗೊತ್ತಾಗುತ್ತೆ ರೋಡ್ ಮೇಲೆ ನಡ್ಕೊಂಡು ಹೋಗೋ ನೋವೇನೋ ಅಂತ. ತಪ್ಪು ಮಾಡ್ದೆ, ಬ್ರೇಕ್ ಆಗದೆ ಗುದ್ದಬೇಕಾಗಿತ್ತು. ಗುದ್ಬಿಡ್ತಿದ್ಯಾ? ಎಲ್ಲಿ ಗುದ್ದು ನೋಡೋಣ. ಏ ಹುಡುಗಿ, ನನ್ ಕಾರ್ ಕೀ ಇವಾಗ ಗುದ್ದು. ದಶರಥರಾಮ್ ಅವ್ರ ಮಗನ್ ಮದ್ವೆಗೆ ಹೋಗ್ತಿದ್ರೆ ಏನಿದೆ ಹೀಗಾಗೋಯ್ತಲ್ಲ. ಅವಳನ್ನ ಸುಮ್ಮನೆ ಬಿಡಬಾರ್ದು, ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಮತ್ಯಾವತ್ತಾದ್ರೂ ನನ್ನ ಕೈ ಸಿಗು ನೀನು, ಆವತ್ತಿದೆ ನಿನಗೆ. ಇಷ್ಟ ಆಯ್ತು. ಕಾರ್ ಕೀ ಕಳ್ದೋಗಿ ಬರೋಕ್ಕಾಗದೆ, ಕಾರನ್ನು ಹಾಗೆ ಮಧ್ಯ ರೋಡಲ್ಲಿ ಬಿಡಕ್ಕಾಗದೆ ನಾನು ಮದ್ವೆಗೆ ಬರಕ್ಕಾಗ್ಲಿಲ್ಲ. ಇಲ್ಲಾಂದ್ರೆ ನಿಮ್ಮನೆ ಕಾರ್ಯಕ್ರಮಕ್ಕೆ ನಾನು ಬರದೇ ಇರ್ತೀನ? ಆ ಥರ ಹೆಣ್ಮಕ್ಳು ಇರ್ತಾರ? ನನಗಂತೂ ನಂಬೋಕೆ ಆಗ್ತಿಲ್ಲ. ಅಷ್ಟಕ್ಕೂ ಅವಳೊಬ್ಳು ಹೆಂಗ್ಸೇನಾ? ಅಲ್ಲೇ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗಿತ್ತು. ಸಿಕ್ಕಿದ್ರೆ ಹಾಗೆ ಮಾಡ್ತಿದ್ನಮ್ಮ, ಆದ್ರೆ ಕೀ ಎಸ್ದು ಓಡೋದ್ಲು. ಏ ಹುಡುಗಿ, ಹೋಗ್ಲಿ, ಏನೋ ಓಡೋದ್ಲು. ಹೋಗ್ತಾ ಹೋಗ್ತಾ ನನ್ನ ಕಾರ್ ಕೀ ಎಸ್ದೋದ್ಲು. ಅವಳ ಮುಖ ಇನ್ನೂ ಮರ್ತಿಲ್ಲಮ್ಮ. ಅವಳು ಏನಾದ್ರೂ ಸಿಕ್ಕಿದ್ರೆ ಬುದ್ಧಿ ಕಲಿಸದೆ ಬಿಡಲ್ಲ. ಅಷ್ಟಕ್ಕೂ ಆ ಹುಡುಗಿಗಲ್ಲ, ಹೆತ್ತವ್ರಿಗನ್ಬೇಕು. ಇಲ್ಲಾಂದ್ರೆ ಅರ್ಧ ರಾತ್ರಿಲಿ ಹುಡುಗಿನ ಆಚೆ ಹೋಗೋದಕ್ಕೆ ಬಿಡ್ತಾರ? ನಮ್ಮ ಬೀಗರು ಅವ್ರಿಗೆ ಇಬ್ರು ಹೆಣ್ಮಕ್ಳೇ, ಆದರೆ ನೀವು ಹೇಳಿದ ಹುಡುಗಿ ಥರ ಅವರಲ್ಲ. ಇಬ್ರಿಗೂ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ. ಎಲ್ರೂ ಏನೇನೋ ಮಾತಾಡ್ತಿದ್ದಾರೆ, ಆದ್ರೆ ನಿಜವಾದ ವಿಷಯ ಗೊತ್ತಾದ್ರೆ ಸೀನ್ ಪೂರ್ತಿ ರಿವರ್ಸ್ ಆಗತ್ತೆ. ಆ ಹುಡುಗಿ ನಾನೇ ಅಂತ ಗೊತ್ತಾಗೋಗ್ಬಿಟ್ರೆ ಅಮ್ಮ ಮದ್ವೆ ಮುಹೂರ್ತಕ್ಕೆ ಹೊರಗಿದ್ದೆ ಅಂತ ಗೊತ್ತಾಗುತ್ತೆ. ಆಗ ಮದ್ವೆ ನನ್ ಜೊತೆ ನಡೆದಿಲ್ಲ ಅಂತ ಗೊತ್ತಾಗುತ್ತೆ. ಅಯ್ಯೋ, ಏನೇ ಆದ್ರೂ ಇವ್ರ ಕಣ್ಣಿಗೆ ಬೀಳ್ಬಾರ್ದು. ಅರ್ಜೆಂಟಾಗಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅಮ್ಮ ಶ್ರೇಯಾ, ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನಮಗ್ ತುಂಬಾನೇ ಬೇಕಾದವರು. ಯಾವುದೋ ಕಾರಣಕ್ಕೆ ಅವ್ರು ನಿನ್ ಮದ್ವೆಗೆ ಬರೋದಕ್ಕಾಗ್ಲಿಲ್ಲ. ಪರಿಚಯ ಮಾಡ್ಕೋ ಬಾಮ್ಮ. ಬಾರಮ್ಮ ಶ್ರೀಯಾ. ಮುಗ್ದೋಯ್ತು, ಇನ್ನನ್ ಕತೆ ಮುಗೀತು. ಕಮಿಷನರ್ ಕಾಲ್ ಮಾಡ್ತಿದ್ದಾರೆ, 1 ನಿಮಿಷ ಬರ್ತೀನಿ.
ಫೋನ್ ಬಂತು ಅಂತ ಆಚೆ ಹೋದ್ರು. ಕಾಫಿ ತಗೊಂಡ್ ಬಾ ಹೋಗು. ಸರಿ ಅತ್ತೆ. ನನಗೆ ಕಾಫಿ ಮಾಡಕ್ಕೆ ಬರಲ್ಲ. ಹೋಗ್ಲಿ, ಏನೋ ಒಂದ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಅವ್ರ ಕಣ್ಣಿಗೆ ಬಿದ್ರೆ ಸಿಕ್ಕಾಕೋತೀನಿ. ಈಗ ಹೇಗ್ ತಪ್ಪಿಸ್ಕೊಳ್ಳಿ? ಅಕ್ಕ ಎಲ್ಲಿದ್ದಾಳು? ಅಕ್ಕ, ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ? ಏನೋ ಮುಚ್ಚಿಡ್ತಾ ಇದ್ದಾಳಲ್ಲ. ಸತ್ಯ, ನಾನಿಲ್ಲಿರೋವರೆಗೂ ಅವ್ರ ಕಣ್ಣಿಗೆ ಮಾತ್ರ ಬೀಳ್ಬಾರ್ದು. ನಿಂತ್ಕೋ ವೈದೇಹಿ. ಬಿಡಿ ನನ್ನ. ಯಾಕೆ ಹೀಗೆ ಮಾಡ್ತಿದ್ಯಾ? ಈ ಥರ ನೀನು ಹೆದರ್ಕೊಂಡೆ ಅವತ್ತು ಸತ್ಯನ್ ಮುಚ್ಚಿಟ್ಟು ನನ್ನೊಳಾಗದೆ ಹೋದೆ ಅಲ್ವಾ? ಅಲ್ಲ, ನೀವೇನ್ ಮಾತಾಡ್ತಿದ್ದೀರಾ? ನಿಮಗ್ ಸ್ವಲ್ಪ ಆದ್ರೂ ಭಯ ಇಲ್ವಾ? ನನ್ಗ್ಯಾಕೆ ಭಯ? ನಾನು ನಿನ್ ಬಗ್ಗೆ ಯೋಚಿಸಿನ ಏನು ಹೇಳದೆ ಸುಮ್ಮನಿದ್ದೀನಿ ವೈದೇಹಿ. ಹೋಗ್ಲಿ, ಈಗಲೇ ಅಪ್ಪ ಅಮ್ಮನ ಹತ್ರ ಹೇಳ ನಾವಿಬ್ರು ಪ್ರೀತಿಸಿದ್ವಿ, ಮದ್ವೆನೂ ಆಗ್ಬೇಕಂತಿದ್ವಿ ಅಂತ. ಬೇಡ, ನಿಮಗ್ ಕೈ ಮುಗಿತೀನಿ. ನೆಮ್ಮದಿಯಾಗಿರೋರ್ ಜೀವನದಲ್ಲಿ ನೋವು ಕೊಡೋದಕ್ಕೆ ಹೋಗ್ಬೇಡಿ. ಪ್ರೀತಿಸಿರೋ ನಾವಿಬ್ರೆ ನೆಮ್ಮದಿಯಿಂದ ಇಲ್ವಲ್ಲ ವೈದೇಹಿ? ಅಯ್ಯೋ, ನಾನ್ ನಿಮ್ಮನ್ ಪ್ರೀತಿಸ್ತಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ವೈದೇಹಿ, ಏನ್ ಮಾಡ್ತಿದ್ಯಾ ನೀನಿಲ್ಲಿ? ಬಾತ್ರೂಮ್ಗೆ ಹೋಗಿದ್ದೆ. ಅಕ್ಕ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಬಾ, ಸ್ವಲ್ಪ ಕೆಲ್ಸ ಇದೆ, ಬಾ. ಬಾತ್ರೂಮ್ಗೆ ಹೋಗಿದ್ದಕ್ಕೆ ಎಷ್ಟು ಟೆನ್ಷನ್ ಯಾಕೆ ಮಾಡ್ಕೋತಿದ್ದಾಳೆ? ರೂಮಲ್ಲೂ ಯಾರೂ ಇಲ್ಲ. ನಾನಿದ್ದೀನಲ್ಲ ಊರ್ಮಿಳಾ. ಈ ಮನೆಯಲ್ಲಿ ಏನೋ ನಡೀತಿದೆ. ಆ ಅಕ್ಕ ತಂಗಿದಿರಿಬ್ರು ಏನೋ ತಪ್ಪು ಮಾಡಿ ಎಲ್ಲಿ ಸಿಕ್ಕಾಕೋತೀವೋ ಏನೋ ಅಂತ ತುಂಬಾ ಟೆನ್ಷನ್ ಮಾಡ್ಕೋತಾ ಇದ್ದಾರೆ. ಏನ್ ನಡೀತಾ ಇದೆ? ಯಾವಾಗ್ಲೂ ಅವ್ರ ಚಿಂತೆನ ಯಾಕೆ ಊರ್ಮಿಳಾ? ಸ್ವಲ್ಪ ಹೊತ್ತು ನಮ್ಮ ಬಗ್ಗೆನೂ ಮಾತಾಡೋಣ. ನಮ್ಮ ಬಗ್ಗೆ ಏನಿದೆ ಮಾತಾಡ್ಕೊಳ್ಳೋದಕ್ಕೆ? ಏನು ಗೊತ್ತಿಲ್ಲದಿರೋರ ಥರ ಹೇಗೆ ಮಾತಾಡಬೇಡ ಊರ್ಮಿಳಾ. ನಿನ್ನ ಬಗ್ಗೆ ನಾನೇನು ಅನ್ಕೋತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು.
ನನ್ನ ಬಗ್ಗೆ ನೀನೇನು ಅನ್ಕೊಂಡಿದೀಯ ಅಂತ ನನಗೂ ಗೊತ್ತು. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದಿರೋರ ಥರ ಹೀಗೆ ದೂರ ಇರೋದು ಯಾಕೆ ಹೇಳು? ನಾವಿಬ್ಬರೂ ಸೇರಿ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದರೆ